ಸುದೀಪ್ ಸರ್, IPL ಮತ್ತೆ ಬಿಗ್ ಬಾಸ್ ಎಲ್ಲರೂ ನೋಡ್ತಾರೆ. ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದ್ರೆ IPL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು. ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ವರ್ಗ ಕೇಳ್ತಾ ಇದೆ. ನೀವೇನ್ ಹೇಳ್ತೀರಿ ಸರ್? ಪಾಪ ಎಂತೆಂತ ಆಸೆಗಳು ನೋಡಿ. ಮುಗಿತಾ? ಸರ್, ನೀವು ಟ್ವೀಟ್ ಮಾಡಿದಾಗ ತುಂಬಾ ಸ್ಪೆಕ್ಯುಲೇಷನ್ಸ್ ಇತ್ತು. ಕೆಲವು ಆಕ್ಟರ್ಸ್ ಅವ್ರು ಆಗ್ತಾರ, ವಿಲ್ ದೇ ಹೋಸ್ಟ್ ಆ ತರ ಅಂತ. ಬಟ್ ನೌ ದಟ್ ಯು ಆರ್ ಬುಕ್ ಫಾರ್ 4 seasons, whom according to you will be the next best host after you leave, if in case? 4 years from now, I think I will work out in such a way that I'll still look younger and come back sharper. I will ask you a question. I will ask you a question. Who do you like to see in that place? I'd like to see Kicha Sudeep. Who's that? The big boss. ಇವಾಗ ಯಾರು ಇವಾಗ ಪ್ರತಿಯೊಂದಕ್ಕೂ ಉತ್ತರ ಆಗಿ ಲೆಟ್ ಮಿ ಟೆಲ್ ಯು, ಐ ವಿಲ್ ಟೆಲ್ ಯು ಪರ್ಸನಲಿ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ, ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ. ಎಲ್ಲ ಸಿನಿಮಾನು ನಮ್ದಲ್ಲ. ಹಾಗೇನೆ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ. ನಮ್ಮ ಶೋ ಮಾಡಿಸೋ ಕೆಪಾಸಿಟಿ ಇರೋ ನಾನೇ ಅಂತ ಹೇಳೋದು ತಪ್ಪಾಗುತ್ತೆ. See, there is a reason why they come back to me. There is a relationship we have, and the way we have laid a foundation in Big Boss here. Otherwise, there is a relationship, right? That's all it is. That doesn't mean that there are no talents in this industry or there are no capable people. Again, they may start from scratch and develop. But I feel Kannada industry ಇನ್ನಷ್ಟು ಪ್ರತಿಭೆಗಳಿದ್ದಾರೆ, ಮಾಡೋ ಕೆಪಾಸಿಟಿ ಇರ್ತಾರೆ. ಬಹುಶಃ ನನಗೆ ಗೊತ್ತಿರೋದು ಮಾಡಕ್ಕೆ ಒಪ್ಪಿದ್ರು they may come and spend some time with me to understand ಯಾವ ಥರ ಏನು ಹೇಗೆ ಅಂದ್ಬಿಟ್ಟು. I strongly love my industry and I still feel that there are a lot of talents here.